Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಸಾರಿ, ಇದು 4ನೇ ಸತಿ ವಿಡಿಯೋ ಮಾಡಿದ್ದೀನಿ. ಸೊ 4 ಸತಿನೂ ಎಲ್ಲ ವಿಡಿಯೋಸು ವಾಲ್ಯೂಮೇ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ ಕೆಲವು ವಿಡಿಯೋನೇ ಡಿಲೀಟ್ ಆಗ್ತಾ ಇದೆ. ಸೊ ಶತ್ರುಗಳು ತುಂಬಾ ಚೆನ್ನಾಗಿ ತಮ್ಮ ಆಶೀರ್ವಾದನ ನನ್ನ ಮೇಲೆ ಚಾನಲ್ ಮೇಲೆ ಮಾಡ್ತಿದ್ದಾರೆ. ಮಾಡ್ಲಿ, ಥ್ಯಾಂಕ್ ಯು ಅವರೆಲ್ಲರಿಗೂ. ಅವ್ರು ಹೀಗೆ ಮಾಡ್ತಾ ಇರ್ಬೇಕು. ಸೊ ಹಾಗೆ ನಾನು ಜೀವಂತವಾಗಿದ್ದೀನಿ ಅಂತ ನಂಗೆ ಅನ್ಸೋದು, ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಕಳೆದು ಹೋಗಿದ್ದೀನೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬನ್ನಿ ಶುರು ಮಾಡೋಣ. ಗುರುಗಳು, ಗಣೇಶ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ನಿಮ್ಮ ಹೊಟ್ಟೆಯ ಆರೋಗ್ಯ ಹಾಳಾಗ್ಬೇಕು, ನಿಮ್ಮ ಹೊಟ್ಟೆ ಉದ್ದ ಬರ್ಬೇಕು ಅಂತ ಯಾರೋ ಒಂದಷ್ಟು ಸಮಸ್ಯೆಯನ್ನ ಮಾಡಿದ್ದಾರೆ. ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಅಲ್ಲಿ ಇರಿ, ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಬರ್ಬೇಕಾಗಿರುವಂತಹ ವ್ಯಕ್ತಿಗಳು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಒಳ್ಳೆಯ ಬದಲಾವಣೆನ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಪ್ರೋಗ್ರಾಮ್ಗಳು ಬರುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಸಹಾಯ ಮಾಡೋರಿಗೆ ತೊಂದ್ರೆ ಮಾಡ್ತಿದ್ದಾರೆ, ಸಹಾಯ ಮಾಡೋದಕ್ಕೆ ಅವ್ರ ಕೈಲಾಗದೆ ಇರೋ ಹಾಗೆ ತೊಂದ್ರೆ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಈಗ ಮುಂಬರುವಂತ ಗ್ರಹಣ ಮತ್ತೆ ಈ ಹುಣ್ಣಿಮೆಯ ದಿನ ಸಾಕಷ್ಟು ಪ್ರಯೋಗಗಳನ್ನ ಮಾಡೋದಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರ್ದೋ ಪ್ರಾಣಕ್ಕೆ ತೊಂದರೆ ಇದೆ, ಒಂದಷ್ಟು ಸಾವಿನ ವಿಚಾರಗಳು ಕೂಡ ಕಾಣಿಸ್ತಾ ಇದೆ. ಸುಸ್ತಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುವಂಥದ್ದು ಅಥವಾ ಉಸಿರು ನಿಂತು ಹೋಗುವಂಥ ಸಾಧ್ಯತೆಗಳು, ಆ ಥರದ್ದೇನೋ ಕೇಳ್ಕೊಳ್ತೀರಾ ಸುದ್ದಿನ, ಯಾರೋ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನಿಮ್ಮ ಬ್ರೈನಿಗೆ ಪ್ರೊಟೆಕ್ಷನ್ ಇಲ್ದಿರೋ ಹಾಗೆ ಆಗಿದೆ. ಬ್ರೈನಿನ ನರ್ವ್ಗಳನ್ನ ಬ್ಲಾಕ್ ಮಾಡಿರುವಂಥದ್ದು, ಸುಟ್ಟಾಕಿರುವಂಥದ್ದು, ಒಂದಷ್ಟು ಪ್ರಯೋಗಗಳು ಮಾಡಿರೋದು ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಮ ಇಡೀ ಬಾಡಿ ಒಂದ್ ರೀತಿ ಬ್ರೈನ್ ಡೆಡ್ ಆದ್ರೆ ಇಡೀ ಬಾಡಿ ಯೂಸ್ಲೆಸ್ ಆಗತ್ತಲ್ಲ, ಆ ರೀತಿ ಏನೋ ಒಂದಷ್ಟು ಪ್ರಯೋಗಗಳನ್ನ ಮಾಡಿದರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಎಡಗಾಲಿನ ಪಾದಗಳ ಆರೋಗ್ಯದ ಕಡೆ ಗಮನನ ಕೊಡಿ. ಮತ್ತೆ ಒಂದಷ್ಟು ತೋಳುಗಳು ಮತ್ತೆ ನಿಮ್ಮ ಕಾಲಿನ ಮೀನುಕಂಡ, ಮಂಡಿ, ಇದೆಲ್ಲ ಜಾಗಗಳ ಬಗ್ಗೆ ಒಂಚೂರು ಹೆಚ್ಚಿನ ಊತ ಬರುತ್ತೆ, ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಲೋವರ್ ಬಾಡಿ ಕಡೆ ಹೆಚ್ಚಿನ ಗಮನನ ಕೊಡಿ, ಹೆಚ್ಚಿನ ಹೀಲನ್ನ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಏನಾದ್ರು ಜೋತಾಡ್ತಾ ಇದ್ರೆ ಅದನ್ನ ಒಳಕ್ ಹೇಳೋದು ಸರಿಯಾಗಿ ಫಿಟ್ ಅಲ್ಲಿ ಬನ್ನಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಸಾಕಷ್ಟು ನಿಮ್ಮ ಲೋವರ್ ಅಬ್ಡಮನಲ್ ಕೆಳಭಾಗದ ಹೊಟ್ಟೆ ಮತ್ತು ನಿಮ್ಮ ತೊಡೆಯ ಭಾಗಗಳು ಹೆಚ್ಚು ಬ್ಯಾಕ್ಟೀರಿಯಾ ಅಟ್ಯಾಕ್, ಆ ಥರ ಸಮಥಿಂಗ್ ಏನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಅದನ್ನ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಗವಂತನಿಗೆ ಯಾವುದೇ ಒಂದು ನೈವೇದ್ಯ ಸಲ್ತಾ ಇಲ್ಲ, ಪೂಜೆಗಳು ಸಲ್ತಾ ಇಲ್ಲ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಗೊತ್ತಿರುವಂಥ ವ್ಯಕ್ತಿಗಳು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾರೆ, ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಜೋಪಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೊ ಎಲ್ಲೋ ಒಂದ್ ಕಡೆ ನೀವು ಜೋಪಾನ ಮಾಡೋದೇ ಮರ್ತು ಬಿಟ್ಟು ಬರೀ ನೆಗೆಟಿವಿಟಿನ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಪ್ರೀತಿಯ ಪುಷ್ಪ ಬಾಡಿ ಹೋಗ್ತಾ ಇದೆ. ಸೊ ಆ ಪುಷ್ಪ ಬಾಡಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚು ಹಣ್ಣು ಹಂಪಲುಗಳನ್ನ, ತರಕಾರಿಗಳನ್ನ ಸೇವಿಸಿ ಅನ್ನುವಂಥದ್ದು ಇದೆ. ಬಂಜರು ಭೂಮಿ ಮತ್ತೆ ಫಲವತ್ತಾದ ಭೂಮಿ ಆಗುತ್ತೆ, ಅಲ್ಲಿ ಬೆಳೆಗಳೆಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಗೆ, ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಬೆಳೆಗಳನ್ನ ಬೆಳಿತಿರೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಎಲ್ಲೋ ಪ್ರಯಾಣಕ್ಕೆ ಹೊರಟಾಗ ಪೀರಿಯಡ್ ಪ್ರಾಬ್ಲಮ್ ಮಾಡಬೇಕು ಅಂತ ಕೆಲವು ಶತ್ರುಗಳು ಯೋಚನೆನ ಮಾಡ್ತಿದ್ದಾರೆ. ನೀವು ಆಲ್ರೆಡಿ ಪೀರಿಯಡ್ ಆಗೋಗಿದ್ರೆ 1 ಮಂತ್ ಅಲ್ಲಿ 2 ಟೈಮ್ 3 ಟೈಮ್ ಆಗ್ತಾ ಇದ್ರೆ ನೀವೇನ್ ತಲೆ ಕೆಡ್ಸ್ಕೊಳ್ಬೇಡಿ. 1 ಟೈಮ್ ಆದ್ರಷ್ಟೇ ನೀವು ಪೂಜೆ ಪುನಸ್ಕಾರಗಳನ್ನ ನಿಲ್ಸಿ. ಇಲ್ಲ ಅಂದ್ರೆ ನೀವು ಸಾಧ್ಯ ಇದ್ರೆ ನೀವು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ, ಒಂದು ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಬ್ಲಡ್ ರಿಲೇಟೆಡ್ ಬ್ಲಾಕೇಜಸ್ ಮಾಡುವಂಥದ್ದು, ಬ್ಲಡ್ ಶುಗರ್ ತರಿಸುವಂಥದ್ದು,
ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಕಾಯಿಲೆಗಳನ್ನ, ಮಾರಣಾಂತಿಕ ಕಾಯಿಲೆಗಳನ್ನ ತರಿಸುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸೊ ಇದಕ್ಕೆ ಹೆದರ್ಕೊಂಡು ನೀವು ಊರ್ ಬಿಟ್ಟು ಹೋಗ್ಬಿಡ್ಲಿ ಅಥವಾ ಬೇರೆ ಕಡೆ ಹೋಗ್ಬಿಡ್ಲಿ ಅನ್ನುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ಮೂರ್ಖರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತ ರೀತಿಲಿ ಆಗಿದೆ. ಶತ್ರು ಬಾಧೆ ತುಂಬಾನೇ ಹೆಚ್ಚಾಗಿದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಚಂದ್ರಗ್ರಹಣ ತುಂಬಾ ಕೆಟ್ಟ ರೀತಿಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ಒಂದಷ್ಟು ಪರ್ವತಗಳು ಮುರಿದು ಬೀಳುತ್ತೆ. ಬಹಳ ಹೆಸರುವಾಸಿಯಾಗಿರುವಂತ ಪರ್ವತಗಳ ತುದಿ ಎಲ್ಲವೂ ಕೂಡ ಖಾಲಿಯಾಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಮರಳುಗಾಡಿನಲ್ಲಿ ಇರುವಂತ ಪ್ರದೇಶಗಳು ಹಿಮಾವೃತವಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಬರುವಂತ ಬದಲಾವಣೆಗಳನ್ನ ಸರಿಯಾದ ರೀತಿಲಿ ಕೇಳಿಸ್ಕೊಂಡು ಸಿಗ್ತಿರುವಂತ ಮಾರ್ಗದರ್ಶನಗಳನ್ನ ಸರಿಯಾದ ರೀತಿಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರಿಗೆ ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಪ್ರೆಗ್ನೆನ್ಸಿ ಹೈ ಪ್ರಾಬ್ಲಮ್ ತರಬಹುದು. ಸ್ವಲ್ಪ ಸರಿಯಾದ ರೀತಿಲಿ ಚಿಕಿತ್ಸೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೆ ಮುಖ್ಯ ಪ್ರಾಮುಖ್ಯತೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಥ್ಯಾಂಕ್ ಯು. ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ. ಒಂದಷ್ಟು ಪ್ರೊಟೆಕ್ಷನ್ ನಿಮ್ಮಿಂದ ದೂರ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಗೆ ಪ್ರೊಟೆಕ್ಷನ್ ಇದೆ. ಅಟ್ ದಿ ಸೇಮ್ ಟೈಮ್ ನಿಮ್ ಪ್ರೊಟೆಕ್ಷನ್ ಅನ್ನ ಬೇರೆಯವರು ಕಿತ್ಕೊಳ್ದೆ ಇರೋ ಹಾಗೆ ಕೂಡ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಹೊಸ ರೀತಿಯಲ್ಲಿ ವಿದ್ಯಾರ್ಥಿಗಳು ತಯಾರಾಗ್ತೀರಾ. ಇನ್ ಮುಂದೆ ಹೊಸ ರೀತಿಯಲ್ಲಿ ಯೂನಿಫಾರ್ಮ್ ಆಗಿರ್ಲಿ, ಕ್ಲಾಸಸ್ ಆಗಿರ್ಲಿ, ಅಥವಾ ಒಂದು ಹೊಸ ಪಾಠ್ಯಕ್ರಮನೇ ಬರೋದ್ರಲ್ಲಿ ಇದೆ. ಈ ವರ್ಷ ಯುಗಾದಿ ಕಳೆದ್ಮೇಲೆ ಅಥವಾ ಜೂನಿಂದ ಸ್ಕೂಲ್ ಏನ್ ಶುರು ಆಗುತ್ತೆ, ಟೋಟಲಿ ಒಂದು ಒಳ್ಳೆ ರೀತಿಲಿ ಎಲ್ಲ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಪಾಸ್ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ದಯವಿಟ್ಟು ಸರಿಪಡಿಸ್ಕೊಳ್ಳಿ. ಎಷ್ಟು ಸತಿ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇನ್ನ ಹೇಳೋದಕ್ಕೆ ಇನ್ನೇನು ಉಳಿದಿಲ್ಲ, ಅನುಭವಿಸ್ಕೊ ಹೋಗಿ ಅನ್ನುವಂಥ ರೀತಿಲಿ ಇಲ್ಲಿ ಗಣೇಶನ ಎನರ್ಜಿ ಇದೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇಲ್ಲ. ಸೊ ಎಲ್ಲವೂ ಕೂಡ ಸಮಸ್ಯೆ ಮಾಡ್ಕೊಳ್ತಾ ಇದ್ದೀರಾ. ಪೂಜೆ ಪುನಸ್ಕಾರಗಳನ್ನ ನಿಲ್ಸಿದಕ್ಕೆ ನಿಮ್ಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ನೀವು ಪೂಜೆ ಮಾಡಿಲ್ಲ ಅಂತ ನಿಮ್ಗೇನ್ ಶಿಕ್ಷೆ ಕೊಡೋದಿಲ್ಲ. ನೀವು ಪೂಜೆ ಮಾಡದೇ ಇರೋ ಹಾಗೆ ಮಾಡಿದ್ರಲ್ಲ, ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಅಂದ್ರೆ ನಿಮಗೆ ಹೇಗೆ ಭಗವಂತನ ಪೂಜೆ ಮಾಡ್ಬೇಕು ನೀವು ಅನ್ನುವಂಥ ಆಸೆ ಇದೆ ಅಥವಾ ಪ್ರಯತ್ನ ಪಡ್ತೀರಾ ಅನ್ನೋದು ಗಣೇಶನಿಗೆ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ಅದು ಮಾಡದೇ ಇರೋ ಹಾಗೆ ತಡೆದೋರಿಗೆ ಶಿಕ್ಷೆ ಕೊಡ್ಬೇಕಲ್ವಾ, ಅದಕ್ಕೆ ಗಣೇಶ ತಯಾರಾಗಿದ್ದಾರೆ ಅನ್ನುವಂಥದ್ದು ಇದೆ. ಪ್ರಾಮಿಸ್ ಆಫ್ ಫ್ಯೂಚರ್ ಅಂತ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಮುಂದಿನ ದಿನಗಳಲ್ಲಿ ನೀವು ಗಿರಿ ಪ್ರದೇಶಕ್ಕೆ ಅಥವಾ ಗಿರಿಜನ ಪ್ರದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಫ್ಯೂಚರ್ ಪ್ರಾಮಿಸ್ ಆಗಿದೆ. ಹಾಗಾಗಿ ಕೂಲ್ ಆಗಿರಿ. ಈಗ ಇಲ್ಲಿ 3 ಕಾರ್ಡ್ ಇರ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು, ಸೋಲ್ಮೇಟ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ತುಂಬಾ ಪ್ರೀತಿ ಪಾತ್ರರನ್ನ ಭೇಟಿಯಾಗಿ ಅವ್ರ ಯಾರ್ದೋ ಕೈಯಲ್ಲಿ ಯಾರ್ದೋ ಪ್ರಾಣ ಹೋಗುತ್ತೆ. ಇದು ಪದೇ ಪದೇ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಭಯನೂ ಆಗುತ್ತೆ ಹೇಳಕ್ಕೆ. ಚೆನ್ನಾಗಿ ಊಟ ತಿಂಡಿ ತಿನ್ಕೊಂಡು ಚೆನ್ನಾಗಿರಿ. ಪ್ರಯಾಣ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಿಂದ ಸಮಸ್ಯೆ ಆಗ್ತಾ ಇದೆ, ನಿಮ್ಮ ನೇಬರ್ಸ್ ಇಂದ ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಅಕ್ಕಪಕ್ಕದವರು ಮತ್ತೆ ಮಕ್ಕಳ ವಿಚಾರಕ್ಕೆ ಮತ್ತೆ ಬೇರೆ ವಿಚಾರಕ್ಕೆ ಪ್ರಯೋಗಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಮಕ್ಕಳಾಗಬಾರ್ದು ಅಂತ ಕೂಡ ನಿಮ್ಮ ಅಕ್ಕಪಕ್ಕ ಎದುರು ಮನೆಯ ಪ್ರಯೋಗ ಏನು ಮಾಡಿ ಮಾಡಿ ನಿಮ್ಮ ಇಡೀ ಮನೆನೇ ಖಾಲಿ ಮಾಡಿಸಿದ್ರು ಅವರಿಗೆ ತೃಪ್ತಿ ಆಗಿಲ್ಲ. ಅವರು ಮತ್ತೆ ಪ್ರಯೋಗಗಳನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ. ಆ ಪ್ರಯೋಗಗಳೆಲ್ಲವೂ ಕೂಡ ಅವರಿಗೆ ತಲುಪ್ಲಿ ವಾಪಸ್ ರಿಟರ್ನ್ ಅಂತ ನಾನು ಕೇಳ್ಕೊಳ್ತೀನಿ.
ತುಂಬಾನೇ ಅಗ್ರೆಸಿವ್ ಕೆಟ್ಟ ಜನಗಳು ಇವರಿಗೆ ಬುದ್ಧಿ ಕಲಿಸ್ಲೇಬೇಕು. ಸೊ ಹಾಗಾಗಿ ಯೂನಿವರ್ಸ್ ಕರ್ಮ ಈಗ ಬುದ್ಧಿ ಕಲಿಸುತ್ತೆ. ನಾನು ಅವ್ರಿಗೆ ಬುದ್ಧಿ ಕಲ್ಸಕ್ಕಾಗಲ್ಲ, ನೀವು ಕಲ್ಸಕ್ಕಾಗಲ್ಲ, ಕಡೆಗೆ ದೇವ್ರು ಕೂಡ ಕಲ್ಸಕ್ಕಾಗ್ತೀರಾ? ಅವ್ರ ಮುಂದೆ ದೇವ್ರು ಕೂಡ ಕೈಕಾಲು ಕಟ್ಕೊಂಡು ಸುಮ್ಮನೆ ಕೂತಿದ್ದಾನೆ. ಯಾಕೆ ಅಂದ್ರೆ ಭಗವಂತ ನಮಗೂ ಬಂಧನ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಕೂತಿದ್ದಾನೆ ಭಗವಂತ ಅಥವಾ ಭಗವತಿ ಸುಮ್ಮನೆ ಕೂತಿದ್ದಾರೆ ನೋಡ್ಕೊಂಡು. ಹಾಗಾಗಿ ಈಗ ಅವ್ರು ಮಾಡಿರೋ ಕರ್ಮ ಅವರಿಗೆ ರಿಟರ್ನ್ ಆಗ್ಲೇಬೇಕು. ಸೊ ಅದನ್ನ ಕರ್ಮ ನೋಡ್ಕೊಳ್ಳುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಇಷ್ಟೇ ಹೇಳಿ, ತಪ್ಪು ಮಾಡಿದ್ರೆ ನನ್ಗೆ ಶಿಕ್ಷೆ ಆಗ್ಲಿ, ನಾ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಮಾಡಿದಾರೋ ಅದು ಅವ್ರಿಗೆ ಹೋಗಿ ತಲುಪ್ಲಿ. ಇದು ನನ್ನ ಮನಸ್ಸಾಕ್ಷಿಗೆ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ಅಂತ ನಿಮ್ಮ ಮನಸ್ಸಾಕ್ಷಿನ ಸಾಕ್ಷಿಯಾಗಿಟ್ಟು ಒಂದು ದೇವರಿಗೆ ನಮಸ್ಕಾರನ ಹೇಳ್ಬಿಡಿ. ಅದು ಕರ್ಮ ನೋಡ್ಕೊಳ್ಳುತ್ತೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಸ್ಪಷ್ಟಪಡಿಸಿ ಹೇಳ್ತೀನಿ. ಸೊ ಅದು ಅವರಿಗೆ ಹೊಡೆಯುತ್ತೆ ಹೊಡೆಯುತ್ತೆ ಅವರಿಗೆ, ನಂಬಿ. ನೀವು ಅಧರ್ಮ ದಾರಿನ ತುಳಿಬೇಡಿ ಅಷ್ಟೇ, ಧರ್ಮದ ಹಾದಿಲೇನೆ ನಡೀರಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ನಿಮ್ಮ ಯೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನೀವೇನ್ ಅನ್ಕೊಳ್ತಿದ್ದೀರೋ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥದ್ದು ಇದೆ. ಹೆಚ್ಚು ದಾಳಿಂಬೆ ಹಣ್ಣನ್ನ ಸೇವನೆ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಫ್ಲೆಕ್ಷನ್ ಇದೆ. ನೀವು ಮಾಡಿರೋ ಒಳ್ಳೆಯ ಕರ್ಮಗಳು, ಒಳ್ಳೆಯ ದಿನಗಳು ನಿಮ್ಗೆ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಡಿವೈನ್ ಸಪೋರ್ಟ್ ನಿಮ್ಗೆ ಇದೆ, ದೇವರ ಆಶೀರ್ವಾದ ಇದೆ. ಹೊಸ ಕೆಲ್ಸಕ್ಕೆ ಮುನ್ನುಡಿನ ಹಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಸಪೋರ್ಟ್ ನಿಮ್ಗೆ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಸದ್ಯಕ್ಕೆ ನಿಮ್ಮ ಹತ್ರ ಇರೋದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ ಏನು ಅನ್ನುವಂಥದ್ದು ಇದೆ. ಸೊ ಬೇರೆಯವರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು, ಅವರಿಗೆ ಸಜೆಷನ್ ಕೊಡೋದನ್ನ ಸ್ವಲ್ಪ ನಿಲ್ಸಿ, ನೀವೇನ್ ಸಜೆಷನ್ ತಗೊಳ್ಬೇಕು, ನೀವೇನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋದ್ರ ಕಡೆ ಗಮನನ ಕೊಡಿ. ಸೊ ದೇವರಿಗೆ ನೈವೇದ್ಯ ಇಡ್ತೀರಾ, ದೇವ್ರು ತಿನ್ನಂಗೂ ಇಲ್ಲ, ತಿನ್ನಕ್ ಮುಂಚೆನೆ ಕಿತ್ಕೊಂಡು ಹೋಗಿ ಇನ್ನೊಬ್ರಿಗೆ ಹಂಚ್ಬಿಟ್ಟಿರ್ತೀರಾ, ಆ ತರ ಆಗ್ತಾ ಇದೆ. ಸೊ ಕೊಡೋ ಕೈ ಕೂಡ, ದಾನ ಮಾಡೋ ಕೈ ಕೂಡ ಯಾವಾಗ್ಲಾದ್ರೂ ತುಂಬಿರ್ಬೇಕಲ್ವಾ? ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಮೊದ್ಲು ಅದ್ರ ಹತ್ರ ಇನ್ನೊಬ್ರಿಗೆ ಕೊಡೋ ಅಷ್ಟು ಇರ್ಬೇಕಲ್ವಾ? ಹಾಗಾಗಿ ಫಸ್ಟು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡಿ ಅನ್ನುವಂಥದ್ದು ಇದೆ. ಸಮೃದ್ಧಿಯಾಗಿರ್ಬೇಕು ಜೀವನ ಅನ್ನುವಂಥದ್ದು ಇದೆ. ಸೊ ವಿಟಮಿನ್ ಸಿ ಯುಕ್ತ ಆಹಾರಗಳನ್ನ, ಪ್ರೋಟೀನ್ ಯುಕ್ತ ಆಹಾರಗಳನ್ನ ಹೆಚ್ಚು ತಿನ್ನಿ ಅನ್ನುವಂಥದ್ದು ಇದೆ. ಹಣ್ಣು ಸೊಪ್ಪು ತರಕಾರಿಗಳನ್ನೆಲ್ಲ ಶೇಖರಣೆ ಮಾಡಿ ಇಡಿ. ಮುಂದಿನ ದಿನಗಳಲ್ಲಿ ಜಲಪ್ರಳಯ ಅಥವಾ ಚಂಡಮಾರುತ ಬರೋದ್ರಲ್ಲಿ ಇದೆ. ಊಟಗಳನ್ನ ಸರಿಯಾಗಿ ಸೇವಿಸಿ ಇಡಿ. ಹೀಗೆ ಬಾಡಿನ ಸ್ಟ್ರೆಂತ್ ಅಲ್ಲಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಆಹಾರಕ್ಕೆ ಅಥವಾ ಹವಾಮಾನ ವೈಪರೀತ್ಯದ ಕಾರಣ ಊಟ ತಿಂಡಿಗಳು ಸಿಗ್ದಿರ ಹೋಗಬಹುದು. ಸೊ ಒಂದಷ್ಟು ಜನ ಬೇರೆಯವರಿಗೆ ಕೊಡೋ ಅಷ್ಟಾದ್ರೂ ನೀವು ಇಟ್ಕೊಳ್ಳಿ ಜೋಪಾನವಾಗಿ ಅನ್ನುವಂಥದ್ದು ಇದೆ. ಜೊತೆಗೆ ಎಸ್ಪೆಷಲಿ ಪೈನಾಪಲ್ಗೆ ಸಂಬಂಧಪಟ್ಟಂಗೆ ಏನು ಅದಿನ್ನ ಚಿಕ್ಕದು ಅಂತ ನೋಡ್ಬೇಡಿ. ಹವಾಮಾನ ಇಲಾಖೆ ಅಥವಾ ನಿಮ್ಗೆ ಯಾವ್ದೋ ಒಂದ್ ರೀತಿಯಲ್ಲಿ ಸೂಚನೆ ಸಿಗುತ್ತೆ, ಈ ತರ ಏನೋ ತೊಂದ್ರೆ ಆಗತ್ತೆ ನಿಮ್ಮ ಹೊಲ ಗದ್ದೆ ತೋಟ ಜಮೀನು ಜಾಗ, ಅವಾಗ ಹೇಗಿದ್ಯೋ ಎಷ್ಟಿದ್ಯೋ ಎಲ್ಲವನ್ನು ಕೂಡ ನಿಮ್ಗೇನೆ ಗೊತ್ತಾಗತ್ತೆ ಅದು. ಸೊ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ, ಅದನ್ನೆಲ್ಲ ಸಂಗ್ರಹಿಸಿ ಇಟ್ಕೊಳ್ಳಿ. ಆಗ ಮಿನಿಮಮ್ ಲಾಸ್ ಆಗತ್ತೆ ಅಷ್ಟೇ ನಿಮ್ಗೆ. ಸೊ ಇಲ್ಲಾಂದ್ರೆ ಸಾಕಷ್ಟು ನಷ್ಟ ಆಗತ್ತೆ, ಮತ್ತೆ ಅದು ಯಾರಿಗೂ ಉಪಯೋಗ ಇಲ್ದಂಗ ಆಗತ್ತೆ. ಮುಂದಿನ ದಿನಗಳಲ್ಲಿ ಬರುವಂತ ಅಗತ್ಯಗಳಿಗೆ ಎಲ್ಲರಿಗೂ ಹಂಚ್ಲಿಕ್ಕಾದ್ರೂ ಅದು ಉಪಯೋಗಕ್ಕೆ ಬರುತ್ತೆ. ಸೊ ಎಸ್, ಚೆನ್ನಾಗಿ ತಿನ್ನಿ, ದಯವಿಟ್ಟು ಊಟ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಆಹಾರಗಳನ್ನ ಕೊಡಿ. ಆಹಾರದಲ್ಲಿ ಕಲುಷಿತ ಮಾಡಬೇಡಿ ಅನ್ನುವಂಥದ್ದು ಇದೆ. ಮಿಕ್ಸ್ ಮಾಡಿ ಏನನ್ನು ಊಟ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಬಂಗಾರದ ಒಡವೆಗಳನ್ನ ಕೊಂಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಮುತ್ತಿನ ಹಾರ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಅಜಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರ ಜೀವನದ ವಿಘ್ನಗಳನ್ನ ಗಣೇಶ ದೂರ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ.
ಸೊ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.